ತಾರಕಕ್ಕೇರ್ತಾ ಇದೆ ಸಂಸದ ಹಾಗೂ ಶಾಸಕನ ವಾಗ್ಯುದ್ಧ. ಕೊಚ್ಚೆ ಅಂತ ಪ್ರತಾಪ್ ಸಿಂಹ ಹೇಳಿದ್ರಲ್ಲ, ಅದಕ್ಕೆ ವಿರುದ್ಧವಾಗಿ ಪ್ರದೀಪ್ ಈಶ್ವರ್ ಸುಮ್ಮನಿರ್ತಾರ? ಅವರೂ ಕೂಡ ಗುಡುಗಿದ್ದಾರೆ. ಮೈಸೂರಿನ ಸಂಸದ ಪ್ರತಾಪ್ ಸಿಂಹ, ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಮಧ್ಯೆ ಮಾತಿನ ಸಮರ ಇದು. ಕೊಚ್ಚೆಗೆ ಕೈ ಹಾಕೋದು ಹಂದಿಗಳ ಕೆಲಸ. ಹಂದಿಗಳು ಕೈ ಹಾಕುವ ಕೆಲಸವನ್ನ ನೀವು ಮಾಡಬೇಡಿ. ಪಿರಿಯಾಪಟ್ಟಣ, ಹುಣಸೂರು ರೈತರ ಸಮಸ್ಯೆಗಳನ್ನು ನೀವು ಕೇಳಿದ್ದೀರಾ. ಈ ಬಾರಿ ಜನ ಪಾಠ ಕಲಿಸ್ತಾರೆ ನಿಮಗೆ ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ ಪ್ರದೀಪ್ ಈಶ್ವರ್. ಪ್ರತಾಪ್ ಸಿಂಹ ವಿರುದ್ಧ ಪ್ರದೀಪ್ ಈಶ್ವರ್ ಈ ರೀತಿ ಗುಡುಗಿದ್ದಾರೆ. ಇವತ್ತು ಪ್ರತಾಪ್ ಸಿಂಹ ಆತ್ಮಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ. ಬಾಯಿಗೆ ಬಂದಾಗ ಮಾತಾಡ್ತಾರೆ. ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರ್ಬೇಕು. ನಿಮ್ಮ ಬಾಯಿತ್ಯವನ್ನ ಕಡಿಮೆ ಮಾಡ್ಕೋಬೇಕು. ಲೋಕಸಭೆಗೆ ಪಾಸ್ ಕೊಟ್ಟಲ್ಬೇಕು ಈ ದೇಶದ್ರೋಹಿ ಆನ್ಸರ್ ಮಾಡಿ. ಹೋಗಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿದ್ರಲ್ಲ, ಮಾನ ಮರ್ಯಾದೆ ಇಲ್ವಾ ಪ್ರತಾಪ್ ಸಿಂಹ ಅವರಿಗೆ? ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರ್ಬೇಕು. ಕೊಚ್ಚೆ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ. ನಾರ್ತಿರೋ ಕೊಚ್ಚೆಗೆ ಯಾವನಾರು ತಿಳಿಗೇಡಿಗಳಷ್ಟೇ ಕಲ್ಲಾಕಕ್ಕೆ ಸಾಧ್ಯ. ನಾನೆಂತೂ ಆ ತಿಳಿಗೇಡಿ ಅಲ್ಲ, ಹಾಗಾಗಿ ನಾನು ಕೊಚ್ಚೆ ಕಲ್ಲಾಕಕ್ಕೆ ಹೋಗಲ್ಲ. ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ. ಅಯೋಗ್ಯ ಮುಟ್ಟಾಳನನ್ನ ಅಯೋಗ್ಯ ಮುಟ್ಟಾಳ ಅಂತಂದ್ರೆ ತಪ್ಪಿಲ್ಲ. ನೆನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ. ನನಗೆ ಪ್ರತಾಪ್ ಸಿಂಹ ಅವರೇ, ಈ ಕೊಚ್ಚೆಗೆ ಕಲ್ಲಾಕೋದು, ಕೈ ಹಾಕೋದು ಇವೆಲ್ಲ ಹಂದಿಗಳು ಮಾಡೋ ಕೆಲಸ ಅಲ್ವಾ? ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ? ನಿಮ್ಮ ಬಗ್ಗೆ ಗೌರವ ಇದೆ ನನಗೆ ಪ್ರತಾಪ್ ಸಿಂಹ ಅವರೇ. ಈ ಕೊಚ್ಚೆ ವಿಚಾರ ಎಲ್ಲ ಕೊಚ್ಚೆ ಕಲ್ಲು ಹಾಕೋದು, ಕೈ ಹಾಕೋದು ಹಂದಿಗಳು ಮಾಡೋ ಕೆಲಸ. ಸೊ ನೀವು ಅಂತ ಹೇಳಿಕೆ ಕೊಡಬೇಡಿ. ಯಾವತ್ತಾದ್ರೂ ಪಿರಿಯಾಪಟ್ಟಣ, ಹುಣಸೂರು ರೈತರ ಕಷ್ಟ ಕೇಳಿದ್ಯೇನಪ್ಪ? ಕೊಡಗು ಕಾಫಿ ಬೆಳೆಗಾರರಿಗೆ ಯಾವತ್ತಾದ್ರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಿದ್ಯೇನಪ್ಪ? ಮೈಸೂರಿನ